ಬೆಂಗಳೂರಿನ ತಿಲಕ್ ನಗರದಲ್ಲಿ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಮಹಿಳೆಯನ್ನ ಪ್ರಿಯಕರರು ಸೇರಿ ಹತ್ಯೆ ಮಾಡಿದ್ದಾರೆ. ಆಕೆಯ ಗಂಡ ಹಲವು ವರ್ಷಗಳ ಹಿಂದೆ ತೀರ್ಕೊಂಡಿದ್ದ. ಇಂಥ ಮಹಿಳೆಗೆ ಒಬ್ಬ ಗಾಳ ಹಾಕಿದ್ದ. ಆ ಗಾಳಕ್ಕೆ ಸಿಕ್ಕವಳ ಜೊತೆಗೆ ಅವನು ಮತ್ತು ಅವನ ಸ್ನೇಹಿತ ಇಬ್ಬರು ಅನೈತಿಕ ಸಂಬಂಧ ಬೆಳೆಸಿದ್ರು. ಇದರ ನಡುವೆ ಮಹಿಳೆ ಇನ್ನೊಬ್ಬನಿಗೆ ಹತ್ತಿರವಾಗಿದ್ಲು. ಇದು ಗೊತ್ತಾಗಿ ಇಬ್ಬರು ಸ್ನೇಹಿತರು ಆಕೆಯ ಉಸಿರು ನಿಲ್ಲಿಸಿದ್ದಾರೆ. ಟಾರ್ಪಲ್ ಹೊದ್ದು ನಿಂತಿರೋ ಆಟೋ, ಟಾರ್ಪಲ್ ತೆಗೆದು ಸ್ಥಳ ಮಹಜರು ಮಾಡ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ತಿಲಕ್ ನಗರದಲ್ಲೇ. ಇದಕ್ಕೆ ಕಾರಣ ಮಹಿಳೆಯೊಬ್ಬಳ ಕೊಲೆ. ಗಂಡ ಸತ್ತಿದ್ದ ಮಹಿಳೆ ಜೊತೆ ಸ್ನೇಹಿತರ ಅನೈತಿಕ ಸಂಬಂಧ. ಇಬ್ಬರ ಜೊತೆಗೆ ಮೂರನೆಯವನ ಜೊತೆ ಇತ್ತು ಲವ್ವಿ ಡವ್ವಿ. ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ಸಲ್ಮಾ. ಬೆಂಗಳೂರಿನ ತಿಲಕ್ ನಗರದ ನಿವಾಸಿ. ಈಕೆಯ ಕೊಲೆಯಾದ ದುರ್ದೈವಿ. ಈ ಸಲ್ಮಾಗೆ ಮದುವೆಯಾಗಿ 4 ಮಕ್ಕಳಿವೆ. ಆದರೆ ಕೆಲ ವರ್ಷಗಳ ಹಿಂದೆ ಈಕೆಯ ಗಂಡ ತೀರಿಕೊಂಡಿದ್ದ. ಈ ವೇಳೆ ತಮ್ಮ ಏರಿಯಾದಲ್ಲೇ ಇದ್ದ ಪೇಂಟಿಂಗ್ ಕೆಲಸ ಮಾಡ್ತಿದ್ದ ಸುಬ್ರಮಣಿ ಅಲಿಯಾಸ್ ಸುಬ್ಬುಮಣಿ ಜೊತೆ ಪರಿಚಯ ಆಗಿತ್ತು. ಈ ಪರಿಚಯ ಅನೈತಿಕ ಸಂಬಂಧಕ್ಕೆ ತಿರುಗಿತ್ತು. ಸುಬ್ರಮಣಿ ಕೇವಲ ತಾನು ಮಾತ್ರ ಸಲ್ಮಾ ಜೊತೆ ಸಂಬಂಧ ಇಟ್ಟುಕೊಂಡಿರಲಿಲ್ಲ, ತನ್ನ ಜೊತೆಗೆ ಸ್ನೇಹಿತ ಸೆಂಥಿಲ್ ಕೂಡ ಸಂಬಂಧ ಹೊಂದುವಂತೆ ಮಾಡಿದ್ದ. ಹೀಗೆ ಇಬ್ಬರು ಸೇರಿ ಎಂಜಾಯ್ ಮಾಡ್ತಿದ್ರು. ಹೀಗೆ ಗಂಡ ತೀರಿಕೊಂಡ ಬಳಿಕ ಸಲ್ಮಾ ಇಬ್ಬರ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಳು. ಹೀಗಿದ್ದಾಗ ಸಲ್ಮಾ ಮೂರನೆಯವನ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ಲು. ಆತನ ಜೊತೆ ಸಂಬಂಧ ಶುರುವಾದ ಬಳಿಕ ಇವರಿಬ್ಬರಿಂದ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ಲು. ಸಲ್ಮಾ ಬೇಕಂತಲೇ ನಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಸುಬ್ರಮಣಿ ಮತ್ತು ಸೆಂಥಿಲ್ಗೆ ಅನುಮಾನ ಶುರುವಾಗಿತ್ತು. ಅದು ಹೇಗೋ ಮಾಡಿ ಅಕ್ಟೋಬರ್ 24ರಂದು ಸುಬ್ರಮಣಿ ಸಲ್ಮಾಳನ್ನ ತನ್ನ ಮನೆಗೆ ಕರೆಸಿಕೊಂಡಿದ್ದ. ಈ ವೇಳೆ ಮೂವರ ನಡುವೆ ಗಲಾಟೆ ನಡೆದಿತ್ತು. ಗಲಾಟೆ ವೇಳೆ ಸಲ್ಮಾ ತಲೆಗೆ ಬಿದ್ದಿತ್ತು ಬಲವಾದ ಪೇಟು. ಒಂದು ಹೊಡೆತಕ್ಕೆ ಹಾರಿ ಹೋಗಿತ್ತು ಸಲ್ಮಾಳ ಪ್ರಾಣ ಪಕ್ಷಿ. ಅಕ್ಟೋಬರ್ 24ರ ರಾತ್ರಿ ಸುಬ್ರಮಣಿ ಮತ್ತು ಸೆಂಥಿಲ್ ಸೇರಿ ಸಲ್ಮಾಳನ್ನ ಸುಬ್ರಮಣಿ ಮನೆಗೆ ಕರೆಸಿಕೊಂಡಿದ್ರು. ಈ ವೇಳೆ ಮೂರನೇ ವ್ಯಕ್ತಿಯ ಜೊತೆಗಿನ ಸಂಬಂಧ ಪ್ರಸ್ತಾಪ ಆಗಿದೆ. ಈ ವೇಳೆ ಮೂವರಿಗೂ ಗಲಾಟೆ ಶುರುವಾಗಿತ್ತು. ಈ ಜಗಳ ತಾರಕಕ್ಕೇರಿತ್ತು. ಗಲಾಟೆಯ ಭರದಲ್ಲಿ ಸಲ್ಮಾಗೆ ಇಬ್ಬರು ಸೇರಿ ಥಳಿಸಿದ್ದಾರೆ. ಈ ವೇಳೆ ಸೌಟ್ನಿಂದ ಸಲ್ಮಾ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ಇದರಿಂದ ಆಕೆಯ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿತ್ತು. ಹೊಡೆತ ಬಿದ್ದ ರಭಸಕ್ಕೆ ಸ್ಥಳದಲ್ಲಿಯೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ನಿನ್ನೆ ಸಂಜೆ ನಮ್ಮ ತಿಲಕ್ ನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಒಬ್ಬರು ಮಹಿಳೆಯದು ನಮಗೆ ಆಟೋದಲ್ಲಿ ಹಿಂದಿನ ಸೀಟಲ್ಲಿ ಒಂದು ಶವ ಪತ್ತೆಯಾಗಿತ್ತು. ಅದು ಎಲ್ಲ ನೋಡಿದಾಗ ನಮಗೆ ಕೊಲೆ ಪ್ರಕರಣ ಅಂತ ಅನಿಸಿ ಒಂದು ಕೊಲೆ ಪ್ರಕರಣ ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಾವು ಕೊಲೆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ
ಇಬ್ಬರು ಸೇರಿ ಸ್ನೇಹಿತರು ಕೊಲೆ ಮಾಡಿರೋದ್ರ ಬಗ್ಗೆ ತನಿಖೆಯಿಂದ ಕಂಡುಬಂದು ಅವ್ರಿಗೆ ಇವತ್ತು ದಸ್ತಗಿರಿ ಮಾಡಿದ್ದೀವಿ. ಒಬ್ಬರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ, ಇನ್ನೊಬ್ಬರು ಪ್ಲಂಬಿಂಗ್ ಕೆಲಸ ಮಾಡ್ತಾರೆ. ಲೇಡಿ ಜೊತೆಯಲ್ಲಿ ಮೊದಲಿಂದ ಅವ್ರಿಗೆ ಪರಿಚಯ ಇದ್ದ ಕಾರಣ ಮೊನ್ನೆ ರಾತ್ರಿ ಊಟ ಎಲ್ಲ ಮಾಡಿ ಮಾತಾಡ್ತಾ ಗಲಾಟೆ ಮಾಡಿಕೊಂಡು ಮನೆಯಲ್ಲಿ ಇದ್ದಿದ್ದು ರಾಗಿ ಸೌಟ್ ಇರತ್ತಲ್ಲ ಅದರಿಂದ ಹೊಡೆದಾಗ ಆ ಲೇಡಿಗೆ ಹೆಡ್ ಇಂಜುರಿ ಆಗಿ ಡೆತ್ ಆಗಿರ್ತಾಳೆ. ಹತ್ಯೆ ಮಾಡಿದ ಬಳಿಕ ಶವ ಕಂಡು ಆರೋಪಿಗಳಿಗೆ ಕಂಗಾಲು. ಶವ ಆಟೋದಲ್ಲಿಟ್ಟು ಗೋವಾಗೆ ಪರಾರಿಯಾಗಲು ಪ್ಲಾನ್. ಸುಬ್ರಮಣಿ ಮತ್ತು ಸೆಂಥಿಲ್ ಇಬ್ಬರಿಗೂ ಸಲ್ಮಾಳನ್ನ ಕೊಲ್ಲುವ ಉದ್ದೇಶವಿರಲಿಲ್ಲ. ಬದಲಿಗೆ ಮೂರನೆಯವನ ಜೊತೆ ಯಾಕೆ ಸಂಬಂಧ ಇಟ್ಟುಕೊಂಡಿದ್ದೀಯಾ ಅಂತ ಕೇಳಲು ಮನೆಗೆ ಕರೆಸಿದ್ರು. ಈ ವೇಳೆ ಸಲ್ಮಾ ಕೊಟ್ಟ ಉತ್ತರ ಕಂಡು ಸುಬ್ರಮಣಿ ಮತ್ತು ಸೆಂಥಿಲ್ ಆಕೆಯ ಜೊತೆ ಜಗಳ ತೆಗೆದಿದ್ದಾರೆ. ಈ ವೇಳೆ ಜಗಳ ತಾರಕಕ್ಕೇರಿ ಕೈ ಮಿಲಾಯಿಸಿದ್ದಾರೆ. ಈ ವೇಳೆ ಆರೋಪಿಗಳಲ್ಲಿ ಒಬ್ಬರು ಸೌಟ್ನಿಂದ ಸಲ್ಮಾಳ ತಲೆಗೆ ಹೊಡೆದಿದ್ದಾರೆ. ಆಗ ಆಕೆಯ ಜೀವ ಹೋಗಿತ್ತು. ಹತ್ಯೆ ಮಾಡಿದ ಬಳಿಕ ಶವ ಕಂಡು ಆರೋಪಿಗಳು ಕಂಗಾಲಾಗಿದ್ದಾರೆ. ಈ ವೇಳೆ ಶವವನ್ನ ಆಟೋದಲ್ಲಿಟ್ಟು ಗೋವಾದಲ್ಲಿ ತಲೆಮರೆಸಿಕೊಳ್ಳಲು ಪ್ಲಾನ್ ಮಾಡಿದ್ರು. ಯಾರು ಆರೋಪಿಗಳಿದ್ದಾರೆ ಮತ್ತು ಮೃತೆ ಮತ್ತು ಆಟೋ ಇಟ್ಟಿದ್ದೆಲ್ಲ ನಮ್ಮ ತಿಲಕ್ ನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಆಗಿರೋದು. ನಮ್ಮ ಠಾಣೆಯ 500 ಮೀಟರ್ ದೂರದಲ್ಲೇ ನಮಗೆ ಆಟೋನು ಪತ್ತೆ ಆಗಿದ್ದು. ಆಟೋ ಹಿಂದೆಯೇ ಅಲ್ಲಿರೋದು ಸ್ಲಮ್ ಏರಿಯಾದಲ್ಲೇ ಒಬ್ಬ ಆರೋಪಿದು ಮನೆ ಇದ್ದಿದ್ದು. ಅಲ್ಲೇ ಹತ್ತಿರ ಇತ್ತಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗದೆ ತಗೊಬಂದು ಬೆಡ್ಶೀಟಲ್ಲಿ ರ್ಯಾಪ್ ಮಾಡಿ ಆಟೋದಲ್ಲಿ ಮೃತೆಯನ್ನು ಬಿಟ್ಬಿಟ್ಟು ರಾತ್ರಿ ಬೇರೆ ಕಡೆ ಓಡಿ ಹೋಗೋಕ್ಕೆ ಅವರು ಕೊಲೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಮಿಂಚಿನ ಕಾರ್ಯಾಚರಣೆ. ಇಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟಿದ ತಿಲಕ್ ನಗರ ಕಾಕಿ. ತಿಲಕ್ ನಗರ ಪೊಲೀಸ್ ಠಾಣೆಯಿಂದ ಕೇವಲ 500 ಮೀಟರ್ ದೂರದಲ್ಲೇ ಮಹಿಳೆ ಶವ ಇದ್ದ ಆಟೋ ಪತ್ತೆಯಾಗಿದೆ. ಮಹಿಳೆಯ ಶವ ಪತ್ತೆಯಾಗಿದೆ ಅನ್ನೋ ವಿಚಾರ ಗೊತ್ತಾಗುತ್ತಿದ್ದಂತೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ರು. ಆರೋಪಿಗಳು ಬೆಂಗಳೂರಿನಿಂದ ಎಸ್ಕೇಪ್ ಆಗ್ತಾರೆ ಅನ್ನೋ ಮಾಹಿತಿ ಸಿಗುತ್ತಿದ್ದಂತೆ ಫುಲ್ ಅಲರ್ಟ್ ಆಗಿದ್ರು. ಘಟನೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತಿದ್ದಂತೆ ಆರೋಪಿಗಳನ್ನು ಬಂಧಿಸಲು ಅಖಾಡಕ್ಕೆ ಇಳಿದಿದ್ರು. ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಕಾರಣಕ್ಕೆ ಸಲ್ಮಾ ಕೊಲೆ ಮಾಡಿದ ಸುಬ್ರಮಣಿ ಮತ್ತು ಸೆಂಥಿಲ್ ಕುಮಾರ್ ಅನ್ನೋ ಆರೋಪಿಗಳನ್ನ ಬಂಧಿಸಿರೋ ಪೊಲೀಸರು ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಈ ಮೂಲಕ ಅನೈತಿಕ ಸಂಬಂಧ ಹೊಂದಿದ್ದ ಆರೋಪಿಗಳು ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಒಟ್ನಲ್ಲಿ ಪತಿ ತೀರಿಕೊಂಡ ಬಳಿಕ ಇಬ್ಬರ ಜೊತೆ ಸಂಬಂಧ ಹೊಂದಿದ್ದ ಮಹಿಳೆ ಇಬ್ಬರೂ ಸಾಲದು ಅನ್ನೋ ರೀತಿ ಮೂರನೇ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸಿದ್ಲು. ಬಳಿಕ ಇವರನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು. ಇದರಿಂದ ರೊಚ್ಚಿಗೆದ್ದ ಪ್ರಿಯಕರರು ಆಕೆಗೆ ಚಟ್ಟ ಕಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.